ಹಲಸಿನ ಮರ ನೋಡಿ, ಹಲಸಿನಕಾಯಿ ಆಗಿದೆ. ಹಲಸಿನಕಾಯನ್ನು ಒಂದು ತೆಗೆಯೋಣ. ಅಣ್ಣರದ್ದು ಹಲಸಿನಕಾಯಿ ಬೇಡ, ಕಾಯಿ ಬೇಕು. ಇವಾಗ ಕಾಯಿ ತೆಗಿತೇನೆ. ತುಂಬ ಹಲಸಿನಕಾಯಿ ಆಗಿದೆ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಇದು ಹಲಸಿನ ಮರ. ಇವಾಗ ಹಲಸಿನಕಾಯಿಯ ಸೀಸನ್. ಎಲ್ಲಿ ನೋಡಿದ್ರೂ ಹಲಸಿನ ಹಣ್ಣು, ಹಲಸಿನಕಾಯಿ ನೋಡಲಿಕ್ಕೆ ಸಿಗುತ್ತೆ. ಹಲಸಿನ ಹಣ್ಣನ್ನು ತಿನ್ನಲಿಕ್ಕೆ ಭಾಳ ಟೇಸ್ಟ್ ಇರ್ತದೆ ಮತ್ತು ಕಾಯಿಯಿಂದ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಬೋದು. ಇವತ್ತು ನಾನು ಒಂದು ಸ್ಪೆಷಲ್ ಆದ ಈ ಹಲಸಿನಕಾಯಿ ಕಬಾಬನ್ನು ಮಾಡ್ತೇನೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಹಲಸಿನಕಾಯಿ ಕತ್ತರಿಸುವ ಮೊದಲು ಕೈಗೆ ತೆಂಗಿನ ಎಣ್ಣೆಯನ್ನು ತಾಗಿಸಬೇಕು, ಇಲ್ಲದ್ರೆ ಮೇಣ ಕೈಗೆ ತಾಗ್ತದೆ. ಈ ಹಲಸಿನಕಾಯಿ 2 ಭಾಗ ಮಾಡಬೇಕು. 2 ಭಾಗ ಮಾಡಿದ ನಂತರ ಅದರಲ್ಲಿ ಮೇಣ ಬರುತ್ತೆ. ಮೇಣವನ್ನು ಈ ರೀತಿ ತೆಗಿಬೇಕು. ಹಲಸಿನಕಾಯನ್ನು 4 ಭಾಗಗಳನ್ನಾಗಿ ಮಾಡಿ ಅದರ ಸಿಪ್ಪೆಯನ್ನು ತೆಗಿಬೇಕು. ನೋಡಿ, ಈ ರೀತಿ ಸಿಪ್ಪೆ ತೆಗಿಬೇಕು. ಹಲಸಿನಕಾಯಿಯನ್ನು ಇಷ್ಟು ದೊಡ್ಡ ತುಂಡುಗಳನ್ನಾಗಿ ಮಾಡಬೇಕು. ಈ ತುಂಡು ಮಾಡಿದ ನಂತರ, ಕಟ್ ಮಾಡಿದ ನಂತರ ನೀರಲ್ಲಿ ಹಾಕಬೇಕು. ಆಗಲಿ, ಇಲ್ಲದಿದ್ದರೆ ಅದರ ಬಣ್ಣ ಚೇಂಜ್ ಆಗುತ್ತೆ, ಬದಲಾಗ್ತದೆ. ಹಲಸಿನಕಾಯನ್ನು ತುಂಡು ಮಾಡಿದ ನಂತರ, ಕಟ್ ಮಾಡಿದ ನಂತರ 2-3 ನೀರು ಚೆನ್ನಾಗಿ ತೊಳಿಬೇಕು. ಹಲಸಿನಕಾಯಿ ತುಂಡು ಮಾಡ್ತೇವಲ್ಲ, ಅದ ನಂತರ ಅದಕ್ಕೆ ಮೇಣ ಇರುತ್ತೆ, ಅದೆಲ್ಲ ಈ ಚಾಕುಗೆ ಕತ್ತಿಗೆ ತಾಗ್ತದೆ. ಸ್ವಲ್ಪ ಬಿಸಿ ಮಾಡಿ ಈ ಥರ ತೆಗೆದ್ರೆ ಅದರಲ್ಲಿ ಹೋಗುದಿಲ್ಲ. ಮಣ್ಣಿನ ಬಿಸಿಲಿಗೆ ಹಲಸಿನಕಾಯಿ ತುಂಡುಗಳನ್ನು ಹಾಕಿ, ನೀರು ಹಾಕಿ, ಗ್ಯಾಸ್ ಮೇಲೆ ಇಡಬೇಕು. ಉಪ್ಪು ಹಾಕಬೇಕು. ನಂತರ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕಬೇಕು. ಇದೊಂದು 10 ನಿಮಿಷ ಬೇಯಲಿ. ಕಬಾಬ್ ಮಾಡಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡುವ. 4 ಮೆಣಸಿನಕಾಯಿ, 7-8 ಎಸಳು ಬೆಳ್ಳುಳ್ಳಿ. ಮೆಣಸಿನಕಾಯಿ, ಶುಂಠಿಯನ್ನು ಚೆನ್ನಾಗಿ ಮೊದಲಿಗೆ ತೊಳಿಬೇಕು. ನಾನು ತೊಳೆದು ತಂದಿದ್ದೇನೆ. ಇವಾಗ ಶುಂಠಿಯ ಸಿಪ್ಪೆಯನ್ನು ತೆಗೆಯುವ. 2 ತುಂಡು ಶುಂಠಿ ಹಾಕುವ. ಎಸಳು ಬೇಸೊಪ್ಪು, ಒಗ್ಗರಣೆ ಸೊಪ್ಪು ಹಾಕೋದು. ಎಲ್ಲವನ್ನು ಚೆನ್ನಾಗಿ ಕಲ್ಲಲ್ಲಿ ಜಜ್ಜಬೇಕು.
2 ಸ್ಪೂನ್ ಕೊತ್ತಂಬರಿ ಹುಡಿ, 1 ಸ್ಪೂನ್ ಜೀರಿಗೆ ಹುಡಿ, 2 ಸ್ಪೂನ್ ಕೆಂಪು ಮೆಣಸಿನ ಹುಡಿ, 1/4 ಸ್ಪೂನ್ ಅರಿಶಿನ ಹುಡಿ, 1/4 ಸ್ಪೂನ್ ಗರಂ ಮಸಾಲ ಹುಡಿ, 1/4 ಸ್ಪೂನ್ ಇಂಗ್, ಸ್ವಲ್ಪ ಕಸೂರಿ ಮೇಥಿ, 2 ಸ್ಪೂನ್ ಕಾರ್ನ್ಫ್ಲವರ್ ಹುಡಿ, 2 ಸ್ಪೂನ್ ಅಕ್ಕಿ ಹುಡಿ, ಜಜ್ಜಿಟ್ಟ ಶುಂಠಿ ಬೆಳ್ಳುಳ್ಳಿ ಮೆಣಸನ್ನು ಹಾಕುವ, 1 ಲಿಂಬೆಯ ರಸವನ್ನು ಹಾಕುವ, ಒಂದು ಎಸಳು ಬೇಸಪ್ಪು ಒಗ್ಗರಣೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಇವಾಗ ಸ್ವಲ್ಪ ನೀರು ಹಾಕಿ ಈ ಮಸಾಲೆಯನ್ನು ಮಿಕ್ಸ್ ಮಾಡುವ. ತೆಳು ಮಾಡೋದು ಬೇಡ. ಈ ಚಿಕನ್ ಕಬಾಬಿಗೆಲ್ಲ ಯಾವ ರೀತಿ ನಾವು ಮಸಾಲೆಯನ್ನು ಮಾಡ್ತೇವೆ ಆ ಥರನೇ ಮಾಡಿದರೆ ಸಾಕು. ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಪಕ್ಕಕ್ಕಿಡುವ. ಹಲಸಿನಕಾಯಿ ಬೆಂದಿದೆ, 10 ನಿಮಿಷ ಬೇಯಿಸಿದ್ದೇನೆ. ಇವಾಗ ಇದರ ನೀರಿನಿಂದ ತೆಗೆಯುವ. ನೀರಿರಬಾರ್ದು. ನೀವು ಹಲವು ಬಗೆಯ ಕಬಾಬನ್ನು ತಿಂದಿರ್ಬೋದು, ಈ ಚಿಕನ್ ಕಬಾಬು ಈ ರೀತಿ ಎಲ್ಲ. ಇವತ್ತೊಂದು ವೆಜ್ ಸಸ್ಯಾಹಾರಿ ಒಂದು ಕಬಾಬ್ ಮಾಡಿದ್ದೇನೆ, ವೆಜ್ ಕಬಾಬ್ ಮಾಡಿದ್ದೇನೆ. ಅದು ಹಲಸಿನಕಾಯಿ ಕಬಾಬು. ಈಗ ಹಲಸಿನಕಾಯಿ ಸೀಸನ್, ಎಲ್ಲ ಕಡೆ ಹಲಸಿನಕಾಯಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ತುಂಬ ರುಚಿಯಾಗಿರುತ್ತೆ. ಟೇಸ್ಟ್ ಮಾಡುವ.
ಇವಾಗ ಟೇಸ್ಟ್ ಮಾಡ್ತೇನೆ, ಹೇಗೆ ಆಗಿದೆ ನೋಡುವ. ಎಂತ ರುಚಿ ಮಾರ್ರೆ. ಸಖತ್ತಾಗಿದೆ, ಸೂಪರ್ ಆಗಿದೆ, ಟೇಸ್ಟಿ ಆಗಿದೆ. ಇದು ನೋಡಿದ್ರೆ ಚಿಕನ್ ಕಬಾಬ ಈ ಹಲಸಿನಕಾಯಿ ಕಬಾಬ ಅಂತ ಗೊತ್ತಾಗುದಿಲ್ಲ. ಜಕ್ ಫ್ರೂಟ್ ಕಬಾಬು. ಸ್ವಲ್ಪ ಚಾ ಕುಡಿತೇನೆ. ಇದು ಮಾಡಲಿಕ್ಕೆ ಬಹಳ ಸುಲಭ, ಕಷ್ಟ ಇಲ್ಲ. ಕಟ್ಟೆಲ್ಲ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ, ಅದೆಲ್ಲ ಕೆತ್ತಲಿಕ್ಕೆ ಇರ್ತದೆ, ಮತ್ತು ಮೇಣ ಇರ್ತದೆ. ಮತ್ತು ಫ್ರೈ ಎಲ್ಲ ಮಾಡಲಿಕ್ಕೆ ಅಷ್ಟು ಕಷ್ಟ ಇಲ್ಲ. ಇಲ್ಲಿದ್ದೀರಾ? ಹೋಗ್ಲಿಲ್ವಾ? ಬೇಗ ಹೋಗಿ. ಎಲ್ಲಿಯಾದ್ರೂ ಹಲಸಿನ ಮರ ಸಿಕ್ಕಿದ್ರೆ ನೇಬರ್ ಮನೆಯಲ್ಲಿ, ಎಲ್ಲಿ ಗುಡ್ಡೆಯಲ್ಲೆಲ್ಲ ಹಲಸಿನ ಮರ ಇರ್ತದೆ, ಅಲ್ಲಿ ಹೋಗಿ ಸಣ್ಣದೊಂದು ಹಲಸಿನ ಮರ, ಹಲಸಿನಕಾಯಿಯನ್ನು ತೆಗೆದುಕೊಂಡು ಬಂದು ಈ ಥರ ಒಂದು ಕಬಾಬ್ ಮಾಡಿ ಮಕ್ಕಳಿಗೆ ಕೊಡಿ. ಮಕ್ಕಳು ಚಿಕನ ಇದು ಹಲಸಿನಕಾಯಿ ಅಂತ ಗೊತ್ತಾಗೋದಿಲ್ಲ ಅವರಿಗೆ, ಚಿಕನ್ ಅಂತ ಹೇಳಿ ಕೊಡಿ, ಅವರು ತಿಂತಾರೆ. ನಾನೆಲ್ಲ ಖಾಲಿ ಮಾಡ್ತೇನೆ. ಥ್ಯಾಂಕ್ ಯು, ಬಾಯ್.